ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಇಂದಿನ ವಿಷಯ ಮರಕ್ಕಿಂತ ಮರ ದೊಡ್ಡದು. ಒಂದು ಮರಕ್ಕಿಂತ ಇನ್ನೊಂದು ದೊಡ್ಡದು, ಅದೇ ದೊಡ್ಡದು ಅನ್ಕೊಂಡ್ರೆ ಅದಕ್ಕಿಂತ ಮತ್ತೊಂದು ದೊಡ್ಡದು, ಅದೇ ದೊಡ್ಡದು ಅಂದ್ರೆ ಅದಕ್ಕಿಂತ ಇನ್ನೊಂದು ದೊಡ್ಡದು. ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇರ್ತದೆ. ನೀವು ಯಾವುದೇ ಅಂತಿಮ ಮರವನ್ನ ಪ್ರಪಂಚದಲ್ಲಿ ಇದು ಅತಿ ಎತ್ತರದ ಮರ ಅಂತ ಏನಾದರೂ ಹೇಳಿದ್ರೆ ಅದು ತಾತ್ಕಾಲಿಕವಾಗಿರ್ತದೆ. ಅದಕ್ಕಿಂತ ದೊಡ್ಡ ಮರ ಮತ್ತೊಂದು ಹುಟ್ಕೊಳ್ಳುತ್ತೆ, ಅಥವಾ ನೀವು ನೋಡಿರಲ್ಲ, ನಿಮ್ಮ ಕಣ್ಣಿಗೆ ಮುಂದೆ ಕಾಣಿಸುತ್ತೆ. ಇದು ಪ್ಲಸ್ಸಲ್ಲಾಗಿರಬಹುದು, ಮೈನಸ್ಸಲ್ಲಾಗಿರ್ಬೋದು. ಮೈನಸ್ಸಲ್ಲಂದರೆ ಒಂದಷ್ಟು ಜನ ಇಲ್ಲಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿರ್ತಾರೆ. ಅವರು ಅಲ್ಲಿರೋ ಜನಗಳನ್ನು ನೋಡಿ ಇಲ್ಲಿಂದ ಒಂದು 5 ಜನ ಇನ್ನೊಂದು ಕಡೆ ಹೋದಂತಹ ಪ್ರದೇಶದಲ್ಲಿ ಒಂದು 50 ಜನಗಳನ್ನು ನೋಡಿ ಅವರು ಆಡ್ಕೊಳ್ತಾವ್ರೆ, ಇವ್ರಿಗೆ ಏನು ದರಿದ್ರ ಬಂದಿದೆ, ಎಷ್ಟು ದೇವರು ಅದ್ಭುತವಾಗಿ ಎಲ್ಲವನ್ನ ಕೊಟ್ಟಿದ್ದಾನೆ, ಆದರೂ ಇವರು ವರ್ಷಕ್ಕೊಂದ್ಸಲ ಸ್ನಾನ ಮಾಡ್ತಾರೆ. ಇಂಥ ಪಾಪಿಗಳು, ಇಂಥ ಗಲೀಜ್ ನನ್ನ ಮಕ್ಕಳನ್ನು ನಾನು ನೋಡಿಲ್ಲ ಅಂತ ಇವ್ರು 5 ಜನ ಅನ್ಕೊಳ್ತಾರೆ. ಅವ್ರವ್ರಿಗೆ ಮತ್ತೊಬ್ರು ಬೇರೆ ಪ್ರದೇಶದವ್ರು ಬಂದಾಗ ಅವರು ಇದನ್ನೇ ಬೈಕೊಳ್ತಾರೆ, ಇವ್ರು ಎಂಥ ಜನಗಳು, 3 ತಿಂಗಳಿಗೆ 6 ತಿಂಗಳಿಗೆ ಸ್ನಾನ ಮಾಡ್ತಾರೆ, ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ ತಲೆಯಲ್ಲಿ ಅಂತೇಳಿ ಅವ್ರು ಅನ್ಕೊಳ್ತಾರೆ. ಅವ್ರ ಜಾಗಕ್ಕೆ ಇನ್ನೊಂದು ಊರಿಂದ ಬಂದಂಥವ್ರು, ಇವ್ರು ಎಂಥ ಜನಗಳು, ವಾರಕ್ಕೆ ತಿಂಗಳಿಗೊಂದ್ಸಲ ಸ್ನಾನ ಮಾಡ್ತಾರೆ, ನಾವೇ ಎಷ್ಟೋ ವಾಸಿ ವಾರಕ್ಕೆ ಸ್ನಾನ ಮಾಡ್ತೀರಿ ಅಂತ. ಆ ವಾರಕ್ಕೆ ಸ್ನಾನ ಮಾಡೋರ್ಗೆ ಮತ್ತೊಬ್ರು ಬಂದ್ರೆ, ಎಂಥ ದರಿದ್ರದವ್ರು ನೋಡಪ್ಪ, ಇವ್ರು ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾರೆ, ನಾವೇ ಎಷ್ಟೋ ಪರವಾಗಿಲ್ಲ ವಾರದಲ್ಲಿ 2-3 ಸಲ ಮಾಡ್ಬಿಡ್ತೀರಿ ಅಂತ. ಅವ್ರವ್ರಿಗೆ ಇನ್ನೊಬ್ರು ಬಂದ್ರೆ ಅವ್ರು ಹೇಳ್ತಾರೆ, ಇವ್ರು ಎಂಥ ನೋಡು ದರಿದ್ರ, ನಾವು ದಿನಾ ಸ್ನಾನ ಮಾಡ್ತೀರಿ, ಬಟ್ ಇವರು ವಾರದಲ್ಲಿ 2-3 ಸಲ ಸ್ನಾನ ಮಾಡ್ತಾರೆ. ಆ ದಿನಾ ಸ್ನಾನ ಮಾಡೋರ್ಗೂ ಮತ್ತೊಂದು ಊರಿನವ್ರು ಬಂದು ಹೇಳ್ತಾರೆ, ಇವ್ರು ಎಂಥ ಪಾಪಿಗಳು ನೋಡು, ನಾವು ದಿನಕ್ಕೆ 2-3 ಸಲ ಸ್ನಾನ ಮಾಡ್ಬಿಡ್ತೀರಿ, ಇವ್ರು ಬರೀ ಒಂದೇ ಸಲ ಸ್ನಾನ ಮಾಡ್ತಾರಂತೆ ಅಂತ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಒಬ್ಬರನ್ನ ಒಬ್ರು ಹೀಯಾಳ್ಸೋದು, ಒಬ್ಬರನ್ನ ಇನ್ನೊಬ್ರು ಹೀಯಾಳ್ಸೋದು, ಮತ್ತೊಬ್ಬರನ್ನ. ಮರಕ್ಕಿಂತ ಮರ ದೊಡ್ಡದು. ಪ್ಲಸ್ ಅಲ್ಲಿ ಹೋದ್ರೂ ನಿಮಗೆ ಸಿಗ್ತದೆ, ಮೈನಸ್ ಅಲ್ಲಿ ಹೋದ್ರೂ ಸಿಗ್ತದೆ. ಒಬ್ಬ ಕಾರ್ ಇಟ್ಕೊಂಡಿರೋ ಶ್ರೀಮಂತ, ಇನ್ನೊಬ್ಬ ದೊಡ್ಡ ಕಾರ್ ಇಟ್ಕೊಂಡಿರೋ ಶ್ರೀಮಂತ, ಬಸ್ ಇಟ್ಕೊಂಡಿರೋ ಶ್ರೀಮಂತ, ಟ್ರೈನ್ ಇಟ್ಕೊಂಡಿರೋ ಶ್ರೀಮಂತ, ಏರೋಪ್ಲೇನ್ ಇಟ್ಕೊಂಡಿರೋನು, ರಾಕೆಟ್ ಇಟ್ಕೊಂಡಿರೋಂಥ ಶ್ರೀಮಂತ. ಮರಕ್ಕಿಂತ ಮರ, ಮರಕ್ಕಿಂತ ಮರ, ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇರ್ತದೆ. ಸೊ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ ಈ ಡಿಸ್ಕವರಿ ಚಾನಲ್ ಅನಿಮಲ್ ಪ್ಲಾನೆಟ್ ಯಾವುದೋ ಒಂದು ಪ್ರಾಣಿ ಜಿಂಕೆನ ಕೊಂದು ತಿಂತಾ ಇದೆ, ಹುಲಿ ಅನ್ಕೊಳ್ಳಿ, ಕೊಂದು ತಿಂತಾ ಇದೆ, ಅಯ್ಯೋ ಅಯ್ಯೋ ಅಂತ ಬಾಯಿ ಪಡ್ಕೊಳ್ತಾರೆ, ವಾರ ಬಿರಿಯಾನಿ ಮಾಡ್ಕೊಂಡು ತಿಂತಾರೆ. ಅಂದರೆ ಅವರ ದೃಷ್ಟಿಕೋನದಲ್ಲಿ ಜಿಂಕೆ ಬೇಟೆ ಆಡೋದು ತಪ್ಪು, ಅದು ಅಹಿಂಸೆ. ಆದರೆ ಕೋಳಿ ತಿನ್ನೋದು ತಪ್ಪಲ್ಲ, ಮೇಕೆ ತಿನ್ನೋದು ತಪ್ಪಲ್ಲ. ಯಾಕೆಂದರೆ ಆ ಜಿಂಕೆಗಿಂತ ಇದು ಹೀನಾಯವಾದ ಪ್ರಾಣಿ ಅಂತ ತಿಳ್ಕೊಂಡಿರ್ತಾರೆ, ಅಥವಾ ಇದಿರದೇ ಮಟನ್ಗೋಸ್ಕರ ಚಿಕನ್ಗೋಸ್ಕರ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಹುಲಿ ಬೇಟೆ ಆಡಿದ್ರೆ ಅಹಿಂಸೆ, ತಾನು ಕೊಯ್ದು ಬಿರಿಯಾನಿ ಮಾಡ್ಕೊಂಡು ತಿಂದ್ರೆ ಇದು ಆಹಾರ. ಅಕಸ್ಮಾತ್ ಹುಲಿ ಜಿಂಕೆಯನ್ನ, ಯಾವುದೇ ಪ್ರಾಣಿಯನ್ನ ಬೇಟೆ ಆಡದೇನೆ ಅದು ಏನು ಊಟ ಮಾಡಬೇಕು, ಹುಲ್ ತಿನ್ನಕ್ಕಾಗತ್ತಾ? ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಭಗವಂತ ಅದರದೇ ಆದ ಆಹಾರವನ್ನ ನೀಡ್ಬಿಟ್ಟಿದ್ದಾನೆ, ಅದು ಅದೇ ತಿನ್ಬೇಕು, ಬೇರೆ ದಾರಿ ಇಲ್ಲ. ಅಯ್ಯೋ ಅಯ್ಯೋ ಅಂತ ನಾವು ಇಲ್ಲಿ ಅನುಕಂಪ ತೋರಿಸೋದಕ್ಕಿಂತ ನಾವೇನ್ ಮಾಡ್ತಾ ಇದ್ದೀರಿ ನಮಗೆ ಗೊತ್ತಿಲ್ಲ. ಕೆಲವರು ಸೊಳ್ಳೆ ಬ್ಯಾಟ್ ಹಿಡ್ಕೊಂಡು ಸೊಳ್ಳೆಗಳನ್ನೆಲ್ಲ ಹೊಡೆದಾಕ್ತಾರೆ, ಇರುವೆಗಳನ್ನ ತೊಳೆದು ಬಿಡ್ತಾರೆ. ಆ ಇರುವೆ ಕಾಲ್ಗೆ ಹತ್ಕೊಂಡ್ಬಿಟ್ರೆ ಚೆನ್ನಾಗಿ ಹಾಕಿ ಉಜ್ಜಿಬಿಟ್ಟು ಬೆಂಕಿ ಎಲ್ಲ ಇಟ್ಬಿಡ್ತಾರೆ. ಅಂದರೆ ಅವ್ರ ದೃಷ್ಟಿಯಲ್ಲಿ ಇರುವೆನ ಬೇಕಾದರೆ ಕೊಲೆ ಮಾಡಬಹುದು, ಆದರೆ ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳನ್ನ ಕೊಲೆ ಮಾಡಂಗಿಲ್ಲ. ಜಿರ್ಲೆ ಸಾಯಿಸಂಗಿಲ್ಲ. ಜಿರ್ಲೆ ಹೊಡೆದ್ರೆ ಕೆಲವ್ರು ಚಪ್ಪಲಿ ತಗೊಂಡು ಒಂದೇ ಚಟ್ನಿ ಮಾಡಿಬಿಡ್ತಾರೆ. ಆ ಜಿರ್ಲೆ ಕಂಡ್ರೆ ಆಗಲ್ಲ, ಚಪ್ಪಲಿ ಸಿಕ್ತು ವಾಕ್ ಹೊಡೆದ, ಆ ದೋಸೆ ಎತ್ತೋ ಅದರಲ್ಲಿ ತಗೊಂಡು ಒಂದೇ ಏಟು ಫುಲ್ ಚಟ್ನಿ 4-5 ದಿಕ್ಕಲ್ಲಿ ಹಾರೋಗ್ಬಿಡ್ತು. ಜಿರ್ಲೆ ಪಟಾರ್ ಅಂತ ಚಟ್ನಿ ಆಗೋಯ್ತು. ಅವನು ಅಹಿಂಸಾವಾದಿ, ಅವನು ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಆದರೆ ಜಿರ್ಲೆ ಹೊಡೆದಾಕ್ತಾನೆ. ಅವನ ದೃಷ್ಟಿಯಲ್ಲಿ ಜಿರ್ಲೆ ಹೊಡೆದಾಕೋದು ಪಾಪಕೃತ್ಯ ಅಲ್ಲ, ಸೊಳ್ಳೆ ಇರುವೆಗಳನ್ನು ಸಾಯಿಸೋದು ಪಾಪಕೃತ್ಯ ಅಲ್ಲ, ಚಿಕನ್ನು ಮಟನ್ ತಿನ್ನೋದು ಪಾಪಕೃತ್ಯ. ಸೊ ಇದನ್ನ ಅವನು ಖಂಡಿಸ್ತಾವನೆ. ಅಂದರೆ ಇಲ್ಲಿ ಒಬ್ಬೊಬ್ಬರ ದೃಷ್ಟಿಯಲ್ಲಿ
ಒಂದೊಂದು ಸಣ್ಣ ತಪ್ಪು ಮಾಡ್ಬೋದು, ದೊಡ್ಡ ತಪ್ಪು ಮಾಡಂಗಿಲ್ಲ. ನಾನು ಕೇವಲ 10 ರೂಪಾಯಿ 100 ರೂಪಾಯಿ ಮಾತ್ರ ಕದೀತೀನಿ, ನಾನು ಕಳ್ಳ ಅಲ್ಲ. ಮತ್ತೆ ಕೆಲವರು ನಾನಿಲ್ಲಪ್ಪ, ನಾನು ಬರೀ 1000 ರೂಪಾಯಿ, ಒಂದು 5,000 10,000 ಕಳ್ತನ ಮಾಡ್ತೀನಿ, ನಾನು ಕಳ್ಳ ಅಲ್ಲ. ನಾನು ಕೇವಲ 10-20 ಸಾವಿರ 50 ಸಾವಿರ 1 ಲಕ್ಷ ರೂಪಾಯಿ ಕಳ್ತನ ಮಾಡ್ತೀನಿ, ನಾನು ಅದ್ರ ಮೇಲೆ ಇದು ಜೀವಮಾನದಲ್ಲಿ ನಾನು ಕಳ್ತನ ಮಾಡಿಲ್ಲ. ಇನ್ನೊಬ್ಬ ಹೇಳ್ತಾನೆ ಒಂದು 1 ಲಕ್ಷ 5 ಲಕ್ಷ 10 ಲಕ್ಷ ಅಷ್ಟೇ ಮಾಡೋದು, ಅದ್ರ ಮೇಲೆ ನಾನು ಮಾಡಲ್ಲ, ಆದರೆ ನಾನು ಕಳ್ಳ ಅಲ್ಲ. ಸೊ ನಾನು ಕೇವಲ ಒಂದು 10 ಲಕ್ಷ 20 ಲಕ್ಷ 50 ಲಕ್ಷ 1 ಕೋಟಿವರೆಗೂ ಕಳ್ತನ ಮಾಡ್ತೀನಿ, ನಾನು ಅದ್ರ ಮೇಲೆ ಮಾಡಲ್ಲ. ಎಲ್ಲರೂ ಮಾಡ್ತಾನೆ ಅವರೇ, ಆದರೆ ಅವರು ಬಿರುದು ಕೊಡ್ತಾ ಇರೋದು ಏನು ಅಂದರೆ ಅವ್ರು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದಾರೆ. ಈ ಬೌಂಡ್ರಿಯಿಂದ ಆಚೆ ಇರೋರೆಲ್ಲ, ಇವ್ರಿಗಿಂತ ಬುದ್ಧಿ ಕಡಿಮೆ ಇರೋರು, ಈ ಬೌಂಡ್ರಿಗಿಂತ ಹೆಚ್ಚಾಗಿ ಹೋಗೋರೆಲ್ಲ ಅವ್ರು ಕಳ್ಳರು. ಆದರೆ ಇವನು ಕಳ್ಳ ಅಲ್ಲ, ಯಾಕೆಂದ್ರೆ ಇವನು ಕಳ್ತನ ಮಾಡೋದಕ್ಕೊಂದು ಲಿಮಿಟ್ ಇಟ್ಕೊಂಡಿದ್ದಾನೆ. ಆ ಲಿಮಿಟ್ ಒಳಗಡೆ ಕಳ್ತನ ಮಾಡಿದ್ರೆ ಇವನು ಕಳ್ಳ ಅಲ್ಲ. ಸೊ ಇವನು ಹೇಳ್ತಾನೆ, ನಾನು ಕೇವಲ ಸಣ್ಣ ಮಗನ ಮಾತ್ರ ಸಾಯಿಸ್ತೀನಿ, ದೊಡ್ಡವ್ರನ್ನ ಸಾಯಿಸಲ್ಲ, ನಾನು ಕೊಲೆಗಾರ ಅಲ್ಲ. ನಾನು ಕೇವಲ ಯುವಕರನ್ನ ಮಾತ್ರ ಸಾಯಿಸ್ತೀನಿ, ಹೈಸ್ಕೂಲು ಕಾಲೇಜ್ ಓದೋರ್ನ, ಬೇರೆಯವ್ರನ್ನೆಲ್ಲ ನಾನು ಮುಟ್ಟೋದಿಲ್ಲ. ನಾನು ಅವ್ರನ್ನೆಲ್ಲ ಏನೇ ಎಷ್ಟೇ ದುಡ್ಡು ಕೊಟ್ಟರು ನಾನು ಅವ್ರನ್ನ ಸಾಯಿಸೋದಿಲ್ಲ, ಸಾಧ್ಯವೇ ಇಲ್ಲ. ನಾನು ಕೇವಲ ಮದುವೆ ಆಗಿರೋರನ್ನ ಮಾತ್ರ ಸಾಯಿಸ್ತೀನಿ, ಮಧ್ಯವಯಸ್ಕರನ್ನ ನಾನು ಸಾಯಿಸೋದಿಲ್ಲ. ಮಧ್ಯವಯಸ್ಕರನ್ನ ಮಾತ್ರ ಮಾಡ್ತೀನಿ, ನಾನು ವಯೋವೃದ್ಧರನ್ನ ಮುಟ್ಟೋದಿಲ್ಲ. ಅವ್ರವ್ರದ್ದು ಒಂದು ಲಿಮಿಟೇಷನ್. ಅವನ ಪ್ರಕಾರ ಅವನು ಹಾಕ್ಕೊಂಡಿರೋ ಲಿಮಿಟೇಷನ್ ಪ್ಲಸ್ಸಲ್ಲಿದ್ದರೆ ಮೈನಸ್ಸಲ್ಲಿದ್ದರೆ ಇವರೆಲ್ಲ ತಪ್ಪಿತಸ್ಥರು, ಅಥವಾ ಅವರು ಅಜ್ಞಾನಿಗಳು, ಅವರು ದಡ್ರು, ಮೂರ್ಖರು. ಆದರೆ ಇವನೇನು ಒಳಗಡೆ ಹಾಕ್ಕೊಂಡಿದ್ದಾನಲ್ಲ, ಇದು ಮಾತ್ರ ಸತ್ಯ. ಆದರೆ ಇವನು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ಸ್ವಭಾವಗಳು ಇದೇ ರೀತಿ ಇರ್ತವೆ. ಯಾಕೆ ಮನುಷ್ಯ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂದರೆ ಈ ಒಂದು ಲಿಮಿಟೇಷನ್ ಇದೆಯಲ್ಲ. ಸೊ ನಾನು 1 ಲಕ್ಷ ಕಳ್ತನ ಮಾಡ್ತೀನಿ, ಕಳ್ಳ ಅಲ್ಲ. ಆದರೆ 1 ಲಕ್ಷಕ್ಕಿಂತ ಕಡಿಮೆ ಮಾಡೋನು, ಜಾಸ್ತಿ ಮಾಡೋನು ಕಳ್ಳ, ನಾನಲ್ಲ. ಮತ್ತೆ ಯಾರು ತಪ್ಪು, ಯಾರ್ದು ತಪ್ಪು, ಯಾರ್ದು ಸರಿ, ಯಾಕೆ ಸರಿ, ಯಾಕೆ ಸರಿ ಇಲ್ಲ? ಈಗ ಅವನು ಸರಿ ಇದ್ದ, ನಾನು ಮಾಡ್ತಾರ ಸರಿ ಅಂತ ಹೇಳ್ತಾವನೆ, ಅವನಿಗೆ ತಪ್ಪು ಅಂತ ಯಾರು ಹೇಳ್ತಾರೆ? ಪ್ರತಿ ಒಬ್ಬ ಮನುಷ್ಯ ಯಾರೇ ಆಗಲಿ ಅವನ ಬುಡಕ್ಕೆ ಬಂದಾಗ ಅದು ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಹೊರತು ಅವನು ಬುಡ ಸುಡೋವರೆಗೂ ಯಾರಿಗೂ ಅವನು ಬಗ್ಗೋದಕ್ಕೆ ಸಾಧ್ಯವೇ ಇಲ್ಲ. ಬಗ್ಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಒಬ್ಬ ಕಳ್ಳ ಎಲ್ಲ ಹೋಗ್ತಾವನೆ, ಯಾರ್ದು ಪರ್ಸ್ ಕದ್ಬಿಟ್ಟ, ಅವನು ಸಿಗಾಕೊಂಬಿಟ್ಟ, ಹಿಡ್ದು ವಾಡೋದು ಹಾಕ್ಬಿಟ್ಟ ಚೆನ್ನಾಗಿ. ಯಾಕೆ ಹೊಡಿತಾ ಇದೆಯಾ, ಯಾಕೆ ಪರ್ಸ್ ಕದ್ದೆ? ಪರ್ಸ್ ಯಾರ್ದು ಕದ್ಬಿಟ್ಟವನೆ ಅಂದರೆ ಕಳ್ಳಂದೇ ಕದ್ಬಿಟ್ಟವನೆ. ಕಳ್ಳನ ಪರ್ಸು ಕಳ್ಳನೇ ಕದ್ಬಿಟ್ಟವನೆ. ಈಗ ಯಾಕೆ ಕದ್ದೆ ಹೇಳು ಅಂತ ಹೆಂಗೆ ಹೊಡಿತಾ ಇದ್ದಾನೆ, ಬೈತಾ ಇದ್ದಾನೆ ಅಂದರೆ, ನಾನೇ ಕಳ್ಳ, ನನ್ನ ಹತ್ರ ಬಂದು ನೀನು ಕಳ್ತನ ಮಾಡ್ತೀಯ. ಅವನಿಗೆ ಎಷ್ಟು ಕೋಪ ಇತ್ತು ಎಲ್ಲ ತೀರಿಸ್ಕೊಂಬಿಟ್ಟವನೆ. ಈಗ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳನಿಗೆ ಹೊಡಿತಾವನೆ. ಈಗ ಅವನೇನಾದರೂ ಕಳ್ತನ ಮಾಡಿದಾಗ ಇವನಿಗೆ ಹೆಂಗೆ ಹೊಡಿಬೇಕು? ಆದರೆ ಇವನಿಗೆ ಹೊಡಿಬೇಕಾದ್ರೆ, ಹೊಡೆತ ತಿನ್ನಬೇಕಾದ್ರೆ ಅವನು ಹೇಳ್ತಾನೆ, ನಾನು ಮಾಡಿದ್ದು ಹೊಟ್ಟೆಪಾಡಿಗೋಸ್ಕರ, ನನಗೇನು ಕಳ್ತನ ಮಾಡೋ ಉದ್ದೇಶ ಇರಲಿಲ್ಲ, ಯಾರು ಕೆಲಸ ಕೊಡಲಿಲ್ಲ, ಅದಕ್ಕೆ ನನಗೆ ಈ ವೃತ್ತಿಗೆ ಬಂದೆ. ಬಟ್ ನನಗೆ ಊಟ ಎಷ್ಟು ಬೇಕು ಅಷ್ಟು ಮಾತ್ರನೇ ಮಾಡ್ತೀನಿ, ನಾನು ಇವನ ಥರ ಎಲ್ಲ ಪರ್ಸ್ಗಿರ್ಸಲ್ಲ, ಕದಿಯಲ್ಲ, ನನ್ನನ್ನು ನೀವು ಹೊಡಿಬೇಡಿ ಅಂತ. ಇವನು ಕದ್ದಾಗ ಹೊಡಿತಾನೆ, ಬಟ್ ಇವನು ಕದ್ದು ಸಿಗಾಕೊಂಡಾಗ ಇವನಿಗೆ ಯಾರು ಹೊಡಿಬಾರ್ದು, ಇವನು ಕಳ್ಳ ಅಲ್ಲವಂತೆ. ಪ್ರತಿಯೊಬ್ಬರ ಸ್ವಭಾವಗಳು ಮಾನಸಿಕ ಸ್ವಭಾವ. ಇದು ಮಾನಸಿಕ ಸ್ವಭಾವ. ಅವ್ರಿಗೆ ಎಷ್ಟು ಬುದ್ಧಿ ಇದೆ, ಎಷ್ಟು ಜ್ಞಾನ ಇದೆ ಅನ್ನೋದು ಈ ತಕ್ಕಡಿಯಲ್ಲಿ ಗೊತ್ತಾಗುತ್ತೆ. ಇದು ಕೇವಲ ನಾನು ಒಬ್ಬರು ಕಳ್ಳರ ಬಗ್ಗೆ ಮಾತಾಡ್ತಾ ಇಲ್ಲ, ಸುಳ್ಳರ ಬಗ್ಗೆ, ಮೋಸಗಾರರ ಬಗ್ಗೆ, ಪ್ರತಿಯೊಬ್ಬ ಮಾನವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾನವನ ಮನಸ್ಥಿತಿಗಳು ಹೇಗಿರ್ತವೆ? ಯಾರೋ ಒಬ್ಬ ಆಫೀಸ್ಗೆ ಅರ್ಧ ಗಂಟೆ ಲೇಟಾಗಿ ಬಂದ, ಇದು ಬಹಳ ಬಹಳ ತಪ್ಪು. ಯಾರಿಗೆ? ಕರೆಕ್ಟಾಗಿ ಬರೋನಿಗೆ. ಇನ್ನೊಬ್ಬ 1 ಗಂಟೆ ಲೇಟಾಗಿ ಬಂದ, ಅವನಿಗೇನಂದರೆ ಅರ್ಧ ಗಂಟೆ ಲೇಟಾಗಿ ಬರ್ಬೋದು, ಅಕ್ಸೆಪ್ಟ್ ಮಾಡ್ತೀನಿ. 1 ಗಂಟೆ ಲೇಟಾಗಿ ಬಂದರೆ ನಾನು ಅಕ್ಸೆಪ್ಟ್ ಮಾಡಲ್ಲ. ಮತ್ತೊಬ್ಬ 2 ಗಂಟೆ ಲೇಟಾಗಿ ಬರ್ತಾವನೆ, ಅವನಿಗೇನು ಮೈಂಡಲ್ಲಿದೆ, 1 ಗಂಟೆಗೆ ಬರ್ತೀನಿ, ನಾನೇನು 1 ಗಂಟೆಗೆ ಬಂದರೆ ಪರವಾಗಿಲ್ಲ, 2 ಗಂಟೆಗೆ ಬರ್ತಾ ಇದ್ದೀನಿ. ಪ್ರತಿಯೊಬ್ಬರು ಇಲ್ಲಿ ಆ ಒಂದು ಸಮಯದ ನಿಗದಿಯತನ್ನು ಮೈಂಡಲ್ಲಿ ಮಾಡ್ಕೊಂಬಿಟ್ಟಿರ್ತಾರೆ. ಆ ಮೈಂಡಿಂದ ಕೆಳಗಡೆ ಇದ್ದರೆ ಅಥವಾ ಮೇಲ್ಗಡೆ ಇದ್ದರೆ ರಾಂಗು, ಇಷ್ಟು ಮಾಡಿದ್ರೆ ರಾಂಗ್ ಅಲ್ಲ. ಸಾಕಷ್ಟು ಈ ಗೌರ್ಮೆಂಟ್ ಆಫೀಸ್ಗಳಲ್ಲಿ ನೋಡ್ಬೋದು ನೀವು ಇದನ್ನು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಡಿಯೋಗಳನ್ನೆಲ್ಲ ಮಾಡಾಕ್ತಾ ಇರ್ತಾರೆ. ಎಷ್ಟು ಟೈಮ್ ಇವಾಗ, ಎಷ್ಟು ಗಂಟೆಗೆ ಬಂದಿದೆಯಾ,
ಯಾಕೆ ಇಷ್ಟೊತ್ತು ನೀನು ಯಾವನ್ ಕೇಳಕ್ಕೆ, ಹಾಗೆ ಹೀಗೆ ಲೊಟ್ಟೆ ಲೊಸ್ಕು ಯಾರೋ ಲಂಚ ತಗೊಳ್ಳೋದು ಇನ್ನೊಂದು ಅದನ್ನೆಲ್ಲ ವಿಡಿಯೋ ಮಾಡ್ಬಿಟ್ಟು ಹಾಕ್ತಾರೆ. ಅದು ಏನಂದ್ರೆ 100 ರೂಪಾಯಿ 200 ರೂಪಾಯಿ ತಗೊಂಡ್ರೆ ಅದು ಲಂಚ ಅಲ್ಲ. ಏನೋ 1000 ರೂಪಾಯಿ 10,000 20,000 ತಗೊಂಡ್ರೆ ಲಂಚ. ಏನು 10,000 20,000 ತಗೊಂಡ್ರೆ ಅದೇನು ಲಂಚ ಅಲ್ಲ. ಲಕ್ಷಗಳು ಮುಟ್ಟಿದ್ರೆ ಅದು ಲಂಚ. ಏನೋ ಲಕ್ಷಗಳೆಲ್ಲ ಈಸ್ಕೊಳ್ಬೋದು, ಅದೆಲ್ಲ ಲಂಚ ಅಂತ ಆಗೋದಿಲ್ಲ. ಕೋಟಿ ಈಸ್ಕೊಂಡ್ರೆ ಮಾತ್ರ ಲಂಚ. ಅದು ಅವ್ರವ್ರ ಮೈಂಡಲ್ಲಿ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ಇಷ್ಟು ಈಸ್ಕೊಂಡ್ರೆ ಇಷ್ಟು ಈಸ್ಕೊಂಡ್ರೆ ಪಾಪ, ಇಷ್ಟು ಈಸ್ಕೊಂಡ್ರೆ ಪುಣ್ಯ. ಸೊ ಆದ್ರಿಂದ ಮನುಷ್ಯನ ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣ, ಈ 3 ಶಕ್ತಿಗಳು ಒಂದು ಸಲ ಒಂದೊಂದು ರಾಕ್ಷಸ ರೂಪಗಳನ್ನು ತಾಳುತ್ತೆ. ಒಂದ್ಸಲ ಪರಿಸ್ಥಿತಿ ರಾಕ್ಷಸ ರೂಪ ತಾಳುತ್ತೆ, ಮನಸ್ಥಿತಿ ಒಂದ್ಸಲ ತಾಳುತ್ತೆ, ವಾತಾವರಣ ಒಂದ್ಸಲ ತಾಳುತ್ತೆ. ಅದಕ್ಕೆ ಈ ತಾಳದು ಬಿಡೋದು ಇದೆಲ್ಲವೂ ಕೂಡ ಅವನವನ ವೈಯಕ್ತಿಕವಾದ ನಿರ್ಧಾರ. ಇಲ್ಲಿ ಮನುಷ್ಯನಿಗೆ ನಾನು ಹೇಳೋದು ಕೆಲವೊಂದು ವಿಚಾರಗಳು ಬಹಳ ಸ್ಪಷ್ಟವಾಗಿ. ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಮೊದಲು ಆಟದ ನಿಯಮಗಳನ್ನು ತಿಳ್ಕೊಳ್ಳಿ. ಆ ಆಟದ ನಿಯಮ, ಕೌಟುಂಬಿಕ ಆಟಗಳು ಬೇರೆ, ಸಾಮಾಜಿಕ ಆಟಗಳು ಬೇರೆ, ವ್ಯಾಪಾರ ವ್ಯವಹಾರದ ಆಟಗಳು ಬೇರೆ. ನನ್ನ ವೈಯಕ್ತಿಕವಾಗಿ ಮಾನಸಿಕವಾಗಿ ನನ್ನ ಆಟಗಳು ಅಂದರೆ ಒಳ ಜಗತ್ತಿನ ಆಟಗಳು ಬೇರೆ, ಹೊರ ಜಗತ್ತಿನ ಆಟಗಳು ಬೇರೆ. ಮನೆಯ ಒಳಗಡೆ, ಹೊಸ್ಲಿನ ಒಳಗಡೆ ಆಟಗಳು ಬೇರೆ, ಹೊಸ್ಲು ದಾಟು ಹೊರಗಡೆ ಹೋದರೆ ಅದರದ ಆಟಗಳು ಬೇರೆ. ಆದ್ದರಿಂದ ಎಲ್ಲ ಆಟಗಳಿಗೂ ಮೊದಲು ನಿಯಮಗಳನ್ನು ತಿಳ್ಕೊಳ್ಳಿ. ನಿಮಗೆ ನಿಯಮಗಳು ಗೊತ್ತಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಮುಂದಿನ ಜೀವನಕ್ಕೆ ಮಾರ್ಗದರ್ಶನ, ಪರಿಹಾರಗಳು ಏನು ಎತ್ತ ಅನ್ನೋದು ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನಿಮ್ಮ ಹೆಸರು, ಫೋಟೋಗಳನ್ನು ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ ಕಳಿಸ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ಓನ್ಲಿ ಫಾರ್ ಡೈರೆಕ್ಟ್ ಮೀಟ್. ಫೋನ್ ಸರ್ವಿಸ್ ನನ್ನ ಹತ್ರ ಇಲ್ಲ. ಸಾಧ್ಯವಾದಷ್ಟು ಕಾಲ್ ಮಾಡೋದಕ್ಕಿಂತ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಬಹಳ ಬಹಳ ಸಂತೋಷವಾಗುತ್ತೆ. ಒಂದು 3-4 ದಿವಸ ಮುಂಚಿತವಾಗಿ ನನಗೆ ಇಂಥ ದಿವಸ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಸಮಯ ಯಾವುದು ಅನ್ನೋದನ್ನು ತಿಳಿಸ್ತೀನಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.